ಬಂಧುಗಳೇ ನಮಸ್ಕಾರ. ಸ್ಪೆಷಲ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಗಿಲ್ಲಿ ನಟ ಅತಿ ಹೆಚ್ಚು ಜನ ಬೆಂಬಲದಿಂದ ಬಿಗ್ ಬಾಸ್ ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಗಿಲ್ಲಿಯ ಹಲೆ ಬಲು ಜೋರಾಗಿದೆ. ಯಾಕೆ ಜನ ಗಿಲ್ಲಿನ ಇಷ್ಟೊಂದು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ಇವನ ಮುಗ್ಧತೆಗೆ ಮತ್ತು ಇವನು ನಗಿಸುವ ಕಲೆಗೆ ಕರ್ನಾಟಕದಾದ್ಯಂತ ಮನೆ ಮಾತಾಗಿರೋ ಗಿಲ್ಲಿಯ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ಪೆಷಲ್ ಪ್ರೈಮ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲನ ನೀಡಿ. ಗಿಲ್ಲಿ ನಟನಿಗೆ ಸ್ಪೆಷಲ್ ಪ್ರೈಮ್ ನ್ಯೂಸ್ ಕಡೆಯಿಂದ ಒಂದು ಬಿರುದನ್ನ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಗಿಲ್ಲಿ ನಟ ಬರೀ ಗಿಲ್ಲಿ ನಟ ಅಲ್ಲ, ಸೋಷಿಯಲ್ ಮೀಡಿಯಾ ಸೆನ್ಸೇಷನಲ್ ಸ್ಟಾರ್ ಈ ನಿಮ್ಮ ಗಿಲ್ಲಿ ನಟ. ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮಠದಪುರದವರು. ಹಳ್ಳಿಯ ರೈತಾಪಿ ಕುಟುಂಬದಲ್ಲಿ ಜನಿಸಿದ ಇವರು SSLC ಬಳಿಕ ITI ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಇವರಿಗೆ ಕುತೂಹಲ ಇದ್ದ ಕಾರಣ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತ ಗಿಲ್ಲಿ ನಟ ಮೊದಲಿಗೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇರ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಂತೂ ಅತಿ ಹೆಚ್ಚು ಕಷ್ಟಗಳು ಮತ್ತೆ ಅವಮಾನಗಳನ್ನ ಅನುಭವಿಸ್ತಾರೆ. ಒಂದು ಸಂದರ್ಭದಲ್ಲಂತೂ ಹಸಿವನ್ನ ತಾಳಲಾರದೆ ಈ ಗಿಲ್ಲಿ ನಟ ಅಪರಿಚಿತ ಮದುವೆಗೆ ಹೋಗಿ ಊಟ ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿಯೂ ಕೂಡ ಇವರಿಗೆ ಊಟ ಕೊಡದೆ ಹೊರದಬ್ತಾರೆ. ಈ ರೀತಿ ಊಟಕ್ಕೂ ಪರದಾಡ್ತಿದ್ದಂಥ ಸಂದರ್ಭದಲ್ಲಿ ಗಿಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ತೆಗಿತಾರೆ. ಸ್ನೇಹಿತರೊಡನೆ ಸೇರಿ ಶಾರ್ಟ್ ಮೂವಿ ತೆಗೆಯೋದಕ್ಕೆ ಶುರು ಮಾಡ್ತಾರೆ. ಆ ಶಾರ್ಟ್ ಮೂವಿಗಳ ಮುಖಾಂತರ ಕರ್ನಾಟಕದಾದ್ಯಂತ ನಗುವಿನ ಹೊಳೆಯನ್ನೇ ಹರಿಸೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಸರಾಗವಾಗಿ ಹೇಳುತ್ತಿದ್ದ ಗಿಲ್ಲಿ ನಟ ಕರ್ನಾಟಕದ ಜನಗಳ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಾರಂಭಿಸ್ತಾರೆ. ಹೀಗೆ ಹಲವಾರು ಶಾರ್ಟ್ ಮೂವಿಗಳನ್ನ ಮಾಡ್ತಾ ಇದ್ದಂಥ ಗಿಲ್ಲಿ ನಟನ ಮೇಲೆ ಖ್ಯಾತ ನಿರ್ದೇಶಕರಾದಂಥ ಯೋಗರಾಜ್ ಭಟ್ ಅವರ ಕಣ್ಬೀಳುತ್ತೆ. ಯೋಗರಾಜ್ ಭಟ್ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕಾಮಿಡಿ ಕಿಲಾಡಿಗಳು ಶೋನ ಜಡ್ಜ್ ಆಗಿರ್ತಾರೆ. ಗಿಲ್ಲಿ ನಟನ್ಗೆ ಅಲ್ಲಿಗೆ ಬಂದು ಆಡಿಷನ್ ಕೊಡೋದಕ್ಕೆ ಹೇಳ್ತಾರೆ. ಆಡಿಷನ್ ಕೊಟ್ಟಂತ ಗಿಲ್ಲಿ ನಟ ಕಾಮಿಡಿ ಕಿಲಾಡಿಗಳು ಶೋಗೆ ಸೆಲೆಕ್ಟ್ ಆಗ್ತಾರೆ. ಕಾಮಿಡಿ ಕಿಲಾಡಿಗಳು ಸೀಸನ್ 4ನ ರನ್ನರ್ ಅಪ್ ಕೂಡ ಆಗ್ತಾರೆ. ಅದಾದ ನಂತರ ಗಿಲ್ಲಿ ನಟ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಿಂಚ್ತಾರೆ. ಗಿಲ್ಲಿ ನಟನ ಹಾಸ್ಯಕ್ಕೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಒಂದು ವೇದಿಕೆಯಲ್ಲಿ ಗಿಲ್ಲಿಗೆ ನಾನೇ ಫ್ಯಾನ್ ಆಗಿದ್ದೇನೆ ಅಂತ ಹೇಳ್ತಾರೆ. ಗಿಲ್ಲಿಗೆ ದ ಟ್ರೂ ಎಂಟರ್ಟೈನರ್ ಅಂತ ಅವಾರ್ಡ್ ಕೂಡ ಕೊಡ್ತಾರೆ. ಗಿಲ್ಲಿ ನಟನೆ ಮಾಡುತ್ತಿದ್ದ ವಾಹಿನಿಗಳ TRP ಅತಿ ಹೆಚ್ಚು ಬರೋದಕ್ಕೆ ಶುರು ಆಗುತ್ತೆ. ಜನ ಇವ್ರನ್ನ TRP ಕಿಂಗ್ ಅಂತಾನೂ ಕರೆಯೋದಕ್ಕೆ ಶುರು ಮಾಡ್ತಾರೆ. ಸ್ಟೇಜ್ ಶೋಗಳು, ಆರ್ಕೆಸ್ಟ್ರಾಗಳು, ಪ್ರಾಪರ್ಟಿ ಕಾಮಿಡಿ ಮಾಡ್ತಿದ್ದ ಗಿಲ್ಲಿಗೆ ಬಿಗ್ ಬಾಸ್ ಒದಗಿ ಬರುತ್ತೆ. ಒದಗಿ ಬಂದಂತ ಬಿಗ್ ಬಾಸ್ ರಿಯಾಲಿಟಿ ಶೋನ ಸದುಪಯೋಗ ಮಾಡಿಕೊಂಡಂತ ಗಿಲ್ಲಿ ತನ್ನ ಸಮಯ ಪ್ರಜ್ಞೆ ಮತ್ತು ಕಾಮಿಡಿಗಳ ಪಂಚ್ ಮುಖಾಂತರ ಜನರ ಮನಸ್ಸನ್ನ ಗೆದ್ದು ಇಂದು ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಎಲ್ಲಾ ಕಡೆ ಗಿಲ್ಲಿಗೆ ಬೇಡಿಕೆ ಹೆಚ್ಚಾಗಿದೆ. ಮುಂದೆ ಸಿನಿಮಾದಲ್ಲಿ ನಾಯಕ ನಟನಾಗುವಂತ ಲಕ್ಷಣಗಳೆಲ್ಲ ಕಾಣಿಸ್ತಿದೆ. ಇಂದಿನ ಕ್ರೇಜ್ ಮತ್ತು ಸಕ್ಸಸ್ ಅನ್ನು ಕಂಡಂತ ಗಿಲ್ಲಿಗೆ ಸಕ್ಸಸ್ ತಲೆಗೆ ತುಂಬಿಕೊಳ್ಳದೆ ಇನ್ನೂ ಅತಿ ಹೆಚ್ಚು ಸಕ್ಸಸ್ ಕಾಣಲಿ ಎಂದು ಪ್ರೈಮ್ ನ್ಯೂಸ್ ವತಿಯಿಂದ ಹಾರೈಸುತ್ತೇವೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಗಿಲ್ಲಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸ್ಪೆಷಲ್ ಪ್ರೈಮ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.